ಹೋಗ್ಬಿಟ್ಟ ಚಾರ್ಲ್ಸ್ ಹೋಗ್ಬಿಟ್ಟ. ಆಯೇನಿ ಅಲ್ಲಿ ಯೂಶಲಿ ನಮ್ಗೆ ಎತ್ತಿನ ಗಾಡಿ ಅಂದ್ರೆ ಬರೀ ಇದು ಒಂಥರ ಮಾತ್ರ ಗೊತ್ತಿರುತ್ತೆ. ಇವತ್ತು ನಾವು 3 ತರ ಗಾಡಿಗಳದ್ದು ವಿಡಿಯೋ ಮಾಡೋಣ. ಫಾಸ್ಟ್ ಗಿಸ್ಟ್ ಓಡೋಗ್ಬಿಟ್ರೆ ಹಿಂಗೆ ಎಳಿಬೇಕಾ? ಚಂದ್ರ It was at this moment that he knew he fucked up. ಟಿಪಿಕಲ್ ಕನ್ನಡಿಗ ಅಂತ ಹೆಸರು ಕೇಳ್ಬಿಟ್ಲ. ಟಿಪಿಕಲ್ ಕನ್ನಡಿಗ ಅಂದ್ರೆ ಕಿಪ್ಪಿ ಕೀರ್ತಿ ಅಂತ ಅವ್ರೆ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ಬೆಂಟ್ಲಿ ವಿಡಿಯೋ ಮಾಡದ್ಮೇಲೆ ಎಷ್ಟೊಂದ್ ಜನ ಕಾಮೆಂಟ್ ಮಾಡಿದ್ರಿ ಎತ್ತಿನ ಗಾಡಿ ವಿಡಿಯೋ ಮಾಡಿ ಅಂತ. ಆದ್ರೆ ಯೂಶಲಿ ಏನಂತ ರಿವ್ಯೂ ಮಾಡೋದು ಗುರು? ಏನ್ ಗ್ರೌಂಡ್ ಕ್ಲಿಯರೆನ್ಸ್ ತೋರ್ಸದ, ಹಾರ್ಸ್ ಪವರ್ ತೋರ್ಸದ? ಈ ಗಾಡಿನಲ್ಲಿ ಫಸ್ಟ್ ಆಫ್ ಆಲ್ ಹಾರ್ಸ್ ಪವರ್ ಇಲ್ಲ, ಆಕ್ಸ್ ಪವರ್ ಇರೋದು. ಅಲ್ಲ ಬೆಂಟ್ಲಿ ವಿಡಿಯೋ ಮಾಡದ್ಮೇಲೆ ರಾಲ್ಸ್ ರಾಯ್ಸ್ ಕೇಳ್ತಾರೆ ಅಂದ್ರೆ ಎತ್ತಿನ ಗಾಡಿ ವಿಡಿಯೋ ಮಾಡಿ ಅಂತ ಹೇಳಿದ್ರು. ಅದು ಒಂದೇ ತರ ನೋಡ್ಬಾರ್ದಲ್ವಾ, ಒಂಚೂರು ಉಪ್ಪು ಖಾರ ಹುಳಿ ಎಲ್ಲ ಮಿಕ್ಸ್ ಇರ್ಬೇಕು. ಹೆಸರೇನಣ್ಣ? ರವಿಚಂದ್ರ. ಅಲ್ಲ ಕಣ ಎತ್ತದು. ಹೆಸರಿಟ್ಟಿಲ್ವಾ? ಏನಂತ ಕರಿತೀರಾ? ಕಾಟನ್ ಪೇಟೆ ಹುಡುಗರು ಕಿಲಾಡಿ ಅಂತಾರೆ, ಕತ್ರಗುಪ್ಪೆ ಹುಡುಗರು ಕಿಂಗ್ ಅಂತಾರೆ, ಬಸವೇಶ್ವರ ನಗರ ಹುಡುಗರು ಬಾಸು ಅಂತಾರೆ. ದಿನ ಅದೊಂದು ವಿಡಿಯೋ ಮಾಡೋಣ ನಮ್ ಸಬ್ಸ್ಕ್ರೈಬರ್ ಗಳ ಜೊತೆ, ನಮ್ ದಿನ ಹೆಂಗಿರುತ್ತೆ ಅಂತ ತೋರ್ಸಕ್ಕೆ. ಅನ್ಫಾಲೋ ಮಾಡ್ಬಿಟ್ಟು ಹೋಯ್ತೀನಿ ಅಂದ್ಬಿಟ್ಟು ಅವರೇ ಹೊಟ್ಟೋಗ್ಬಿಡ್ತಾರೆ. ಇನ್ನು ಎಂತೆಂಥವ್ರು ಇರ್ತಾರೋ ಅಕ್ಕಪಕ್ಕದಲ್ಲಿ ಇದ್ಕೊಂಡೇ ಕತ್ರಿ ಹಾಕೋರು. ಇಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ಇದೆ, ಇದು ಗ್ರಾಮ ಪಂಚಾಯತಿ, ಮೇಲ್ಗಡೆ ಮೆನ್ಸ್ ಪಾರ್ಲರ್ ಇದೆ, ಅಂತಿಮಯಾತ್ರಾ ವೆಹಿಕಲ್ ಇಲ್ಲೇ ಇದೆ, ಹಿರಿಯ ನಾಗರಿಕರ ದೂರದರ್ಶನ ವೀಕ್ಷಣಾ ಕೇಂದ್ರ ಇದೆ. ಇಲ್ಲಿ ಎಲ್ಲ ಯುವಕರು ಸೇರ್ಕೊಂಡು ಒಂದು ಯುವಕರ ಸಂಘ ಕಟ್ಟಿದ್ದಾರೆ. ಅಲ್ಲಿ ಡಿಜಿಟಲ್ ಲೈಬ್ರರಿ ಇದೆ. ಒಂಥರ ವೈಬ್ ಚೆನ್ನಾಯ್ತಲ್ವಾ ಈ ಊರ್ದು? ಹೆಸರಲ್ಲೇ ನಗುವಿನ ಹಳ್ಳಿ. ಸೊ ನಗ್ನಗ್ತಾ ಇರ್ಬೋದು. ಶೋಕಿಗಿಟ್ಟ ನೋಡಿ ನಾವೇನ್ ಶೋಕಿ ಮಾಡ್ತಾ ಇದೀವೋ. ಸಮಾಜದೊಳಗಡೆ ಹಿಂಗೂ ಇರ್ತಾರ ಅನ್ನುವಂಥದ್ದು ಅನ್ನಿಸ್ತು. ಅವ್ರ ಮಾತ್ರ ಕೇಳೋದ? ಏನಣ್ಣ ಹೆಸರು ಇದ್ರದ್ದು? ರಾಮ ಭೀಮಾ. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ಬೆಂಟ್ಲಿಯಲ್ಲೂ ವರ್ನಾಲು ಒಂದು ಕಾಮನ್ ಫೀಚರ್ ಏನ್ ಗೊತ್ತಾ? ಇದ್ರಲ್ಲೂ ವುಡ್ ಇದೆ ನೋಡು. ಇದು ವುಡ್ ತರ ಆದ್ರೆ ವುಡ್ ಅಲ್ಲ, ಇದು ಉಡ್ಡೆ. ನಾವು ಲಾಸ್ಟ್ ಟೈಮ್ ಟ್ರ್ಯಾಕ್ಟರ್ ವಿಡಿಯೋ ಮಾಡಿದಾಗ ಕುಡ್ತಿದ್ ಎಳ್ನೀರು ಬುಂಡೆ ಎಲ್ಲ ಇಲ್ಲೇ ಇದೆ. ಮುಂದಿನ ಪಂಚಾಯತಿ ಅಧ್ಯಕ್ಷರಿಗೆ ಜೈ. ಇವತ್ತು ಎಲ್ಲಾ ಕಡೆ ಹಸಿರು ಕಾಣ್ತಿರ್ಬೋದು ನಿಮ್ಗೆ, ಅಲ್ಲೂ ಹಸಿರಿದೆ. ಏನೇ ಮಾಡಿದ್ರು ಡಿಸಿಪ್ಲಿನ್ ಆಗಿರ್ಬೇಕು, ಕ್ಲೀನ್ ಆಗಿ ಮೇಂಟೈನ್ ಮಾಡಬೇಕು, ಸ್ವಲ್ಪ ಸ್ಪ್ರೇ ಮಾಡಬೇಕಾಗುತ್ತೆ. ಅಂದ್ರೆ ಮನುಷ್ಯರ ತರನೇ ಸುಮಾರು ಜನ ಮನೇಲಿ ಸಾಕಿರುವಂತ ಪ್ರಾಣಿಗಳನ್ನ, ನಾಯಿಗಳನ್ನ, ಹಸುಗಳನ್ನ ಮಗು ತರ ಇದು, ಮನುಷ್ಯ ತರ ಇದು ಅಂತ ಸಾಕ್ತಾರೆ. ಆದ್ರೆ ನಮ್ಮ ರೈತರು ಇಲ್ಲೇನ್ ಭತ್ತ ಬೆಳಿತಾ ಇದಾರೆ, ಕಬ್ಬು ಬೆಳಿತಾ ಇದಾರೆ, ಇದನ್ನು ಕೂಡ ಮನುಷ್ಯ ತರ ಟ್ರೀಟ್ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ. ಯಾವ್ದು ಹೇಳೋ ಬೈ? ಅಲ್ಲಿ ಕಾಣಿಸ್ತಾ ಆ ಕಡೆ ಫ್ಲೈಟ್ ಗಿಣ್ಣೀರ್ ಏನು ಇಲ್ವಾ? ಬಂದಾಗೆಲ್ಲ ಎಳ್ನೀರ್ ಕೇಳ್ತಿಲ್ಲ. ಟೈಮ್ಗೆ ತಿಂಡಿ, ಊಟ, ಎಳ್ನೀರು ಎಲ್ಲ ಆಗ್ಬಿಡ್ತದಲ್ವಾ ನಿಂದು? ಬೆಳಗ್ಗೆ ಸಂಜೆ ತನಕ ಕಷ್ಟಪಡೋ ಹಸಗಳು, ಆ ಎತ್ತುಗಳು ಅವೇ ಇಷ್ಟೊಂದು ಮೇವ್ ತಿನ್ನಲ್ಲ. ಹೆಲ್ತಿ ಆಗಿರ್ಬೇಕಣ್ಣ. ನಾವ್ ಹೆಲ್ತಿ ಆಗಿದ್ರೆ ಹೆಲ್ತಿ ವಿಡಿಯೋಸ್ ಬರುತ್ತೆ, ನಾವೇ ಹೆಲ್ತಿ ಆಗಿಲ್ಲ ಅಂದ್ರೆ ವಿಡಿಯೋಸ್ ಬರಲ್ಲ. ಕಾಣ್ತಿದೆ ನಿನ್ ಹೆಲ್ತ್. ಇಲ್ಲ ಕುಡಿತಾರೆ. ವಿಜಯನಗರದಲ್ಲಿ ಇದ್ರು ಡೈಲಿ ಕುಡಿತಾರೆ, ಅಂದ್ರೆ ಎಳ್ನೀರು ಕುಡಿತಾರೆ ಜಾಸ್ತಿ. ಇವರು ನನ್ನ ಅಪಾರ್ಥ ಮಾಡ್ಕೊಂಡ್ಬಿಟ್ರಲ್ಲ. ಇಲ್ಲಿ 2 ಕೆಲಸ ಮಾಡುವಂತ ಎತ್ತುಗಳಿದೆ, ಅದು ಎಳೆಯುವಂತ ಗಾಡಿ ಇದು. ಇಲ್ಲಿ ನೋಡ್ತಾ ಇರ್ಬೋದು, ಇದರಲ್ಲಿ ಗೇಜ್ ಸ್ವಲ್ಪ ಜಾಸ್ತಿ ಇದೆ. ಇದನ್ನ ಮರ ಮತ್ತೆ ಸ್ಟೀಲ್ ಅಲ್ಲಿ ಮಾಡಿರೋದು. ಅದಾದ್ಮೇಲೆ ಇದ್ರಲ್ಲಿ ಇರುವಂತ ಚಾಸಿ ನೋಡಬಹುದು, ಮರದಲ್ಲಿ ಕಬ್ಬಿಣದಲ್ಲೇ ಮಾಡಿದ್ದಾರೆ. ಕೆಳಗಡೆ ನೋಡಿ, ಅಲ್ಲಿ ಆಕ್ಸಲ್ ಇದೆ, ಆಕ್ಸಲ್ ಇಂದ 2 ವೀಲ್ ಗಳಿಗೆ ಕನೆಕ್ಟ್ ಆಗಿದೆ. ಎಷ್ಟಾಯ್ತಣ್ಣ ರೇಟ್ ಒಂದಕ್ಕೆ? 8,000 10,000. ನೀವು ಯೂಟ್ಯೂಬ್ ಎಲ್ಲ ನೋಡಲ್ವಾ? ಯೂಟ್ಯೂಬ್ ಮ್ಯೂಸಿಕ್ ಎಷ್ಟು ಬೀಳ್ತದೆ ಇದೆಲ್ಲ ಒಂದಕ್ಕೆ? ಜೊತೆ 2.5 ಲಕ್ಷ. ಇದೆಲ್ಲ ಅವರು ರೇಸ್ ಆಡ್ತಾರೆ. ಈಗ ರೇಸ್ ನಡೆಯುತ್ತೆ ಊರೂರಲ್ಲಿ, ರೇಸ್ ಕರ್ಕೊ ಹೋಗ್ತಾರೆ, ಒಳ್ಳೊಳ್ಳೆ ಪ್ರೈಸ್ ಮಾಡ್ತಾರೆ. 25,000 30,000 ಎಲ್ಲ ಪ್ರೈಸ್ ಮಾಡ್ಕೊ ಬರ್ತಾರೆ ಎಲ್ಲ ಹುಡುಗರುಗಳು. ಮುಟ್ಟಿದ್ರೆ ಏನು ಮಾಡಲ್ವಾ? ಏನು ಮಾಡಲ್ಲ ನೋಡಿ. 3 ಸುಳಿ ಇರ್ಬೇಕು, ಜಾಸ್ತಿ ಸುಳಿ ಇರೋ ತಪ್ಪು ಅಂತ. ಇಲ್ಲಿ 2 ಕಣ್ ಮಧ್ಯೆ ಇದ್ರೆ ಮುಕ್ಕಣ್ ಸುಳಿ ಅಂತ ಅದ್ ಕಟ್ಬಾರ್ದು, ಅದಕ್ಕೆ ಬರ್ದು ಸೊಗ್ಸ್ಬಾರ್ದು, ದೇವ್ರ ತರ ಅದು. ಟೈರ್ ಬಿಟ್ಟು ಬರೀ ಕಬ್ಬಿಣ ಆಕ್ಸಲ್ ಸೇರಿಸಿ 45,000 ಆಗುತ್ತೆ. ಏನು ಖರ್ಚು ಬರಲ್ಲ ಸರ್ ನಮಗೆ, ಟೈರ್ ಒಂದು ಹೋದ್ರೆ ಮಾತ್ರ. ಮೇನ್ ಖರ್ಚೆ ಹೇಳ್ತಿಲ್ಲ ನೀವು ಸರ್, ಹೆಚ್ಚು ಅದು 2.5 ಲಕ್ಷ. ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಕಬ್ಬಿನ ಸಾಗಿಸ್ಬೇಕು ಅಂದ್ರೆ ಈ ಗಾಡಿನ ಯೂಸ್ ಮಾಡ್ತಾರೆ. ಇಲ್ಲಿ ಸ್ಟೋರೇಜ್ ಗೆ ಅಂತ ಒಂದು ಬ್ಯಾಗ್ ನ ಇಟ್ಕೊಂಡಿದ್ದಾರೆ. ಸೈಡ್ ಅಲ್ಲಿ ಇರೋ ಜಾಗದಲ್ಲಿ ನೀವು ವೆಪನ್ಸ್ ಎಲ್ಲ ಇಟ್ಕೋಬಹುದು, ಅಂದ್ರೆ ಕೆಲಸ ಮಾಡಕ್ಕೆ. ಇದು ಗಾಡಿ ಓಡಿಸ್ಬೇಕಾದ್ರೆ ಯೂಸ್ ಮಾಡೋದು ಚಾವಟಿ. ಅದೇ ನೀವೇ ಮಾಡ್ಕೊಳ್ಳೋದಾ ಚಾವಟಿ? 2,500. ಶಾಕ್ ಆಯ್ತಾ? ನ್ಯೂಸು ಇಷ್ಟ ನನಗೆ ಜಾಸ್ತಿ. ಮಂಜು ಆಗ್ಬಿಟ್ಟಿತ್ತು. ಇವಾಗ 45,000 ಖರ್ಚು ಮಾಡಿ 2 ಕೂಸ್ಲು ಅಂತ ಹಾಕ್ಸಿರೋದು. ಏನ್ ಫೋನ್ ಯೂಸ್ ಮಾಡ್ಬಿಟ್ಟು ನ್ಯೂಸ್ಗಳು ಜಾಸ್ತಿ ನೋಡ್ತಿದ್ದೆ. ನ್ಯೂಸ್ ನೋಡ್ಬಿಟ್ಟು ಕಣ್ಣು ಹೋಗ್ಬಿಡಿತಾ? ನಮಗೆಲ್ಲ ಗೊತ್ತಾಗೋಯ್ತು. ನಾನು 70 ಆಗಿದೆ ಅಣ್ಣ. 70 ವರ್ಷನಾ ನಿಮ್ಗೆ?
ಅಂದ್ರೆ ನಾವು ಚೆನ್ನಾಗಿ ತಿಂದಾಣಿಕೆ ಅವಾಗ ಹಾಲು, ಎಮ್ಮೆ ಹಾಲು, ಹಸುವಿನ ಹಾಲು, ಹಚ್ಚ ಹಸುವಿನ ಹಾಲೇ ಸಿಗ್ತಾ ಇತ್ತು ನಮ್ಗೆ. ಏನ್ ಅವ್ರಿಗೆ 70 ವರ್ಷ ಅಂತ ಅನ್ಸೋದೇ ಇಲ್ಲ. 7 ಎಕರೆ ಭತ್ತ ಹಾಕಿದ್ದಾರೆ ಅವರು. ಹ್ಯಾಬಿಟ್ಸ್ ಹಂಗಿರ್ತದೆ. ನಮ್ದು ಫುಡ್ ಹ್ಯಾಬಿಟ್ಸ್ ಎಲ್ಲ ನಮ್ಗೆ ಹೊಟ್ಟೆ ಹಸಿದ್ರೆ ಬಾ ಬರ್ಗರ್ ತಿನ್ನು, ಮಸಾಲೆ ಪುರಿ ತಿನ್ನು, ಪಾನಿಪುರಿ ತಿನ್ನು. ಟೈಮ್ ಊಟ ಮಾಡ್ಬೇಕು ಕಣ. ಯಾರಪ್ಪ ಹೇಳ್ತಾವ್ರಿ ಮಾತು. ಎಷ್ಟು ಅವರ್ ಕೆಲಸ ಮಾಡ್ತೀರಾ ದಿನಕ್ಕೆ? 3 ಗಂಟೆ ರಾತ್ರಿಗೆಲ್ಲ ಕಟ್ಬಿಡ್ತೀವಿ. 3 ಗಂಟೆ ರಾತ್ರಿಯಿಂದ ಬೆಳಗ್ಗೆ 7 ಗಂಟೆ ತನಕ ಬೇಗ ತಗೋತಾರೆ. ಮಧ್ಯ ನಾಷ್ಟ ಊಟ. ಯೂಟ್ಯೂಬ್ ಅಲ್ಲಿ ಐತೆ ಟಿಪಿಕಲ್ ಕನ್ನಡಿಗ ಅಂತ. ಯೂಟ್ಯೂಬ್ ಅಲ್ಲಿ ಬರ್ತೀನಿ. ಗೊತ್ತಾನೆ ಇಲ್ಲ. ಜಿಯೋ ಟಿವಿ ಅದ್ರಲ್ಲಿ ಬರೋದಿಲ್ಲ, ನಾನು ಯೂಟ್ಯೂಬ್ ಅಲ್ಲಿ ಮಾತ್ರ ಬರೋದು. ಮಾಡಲ್ವಾ ಇದು? ಇದಕ್ಕೋ ಯಾಕೋ ಭಯ ಆಯ್ತಾಯ್ತು. ಅಣ್ಣ ಏನು ಮಾಡಲ್ಲ ಬನ್ನಿ. ಇದಕ್ಕೆಲ್ಲ ಊಟ ದೋಸೆ, ಕಡಲೆ ಊಟ, ಕಳಕಾಯಿ ಮುಡಿ, ಮೊಟ್ಟೆ ಕೊಡ್ತಾರೆ. ಮೊಟ್ಟೆ, ಹಾಲು, ಮೊಟ್ಟೆ. ಹಾಲು ಮೊಟ್ಟೆ ಎಲ್ಲ ತಿಂತದ? ಅದಕ್ಕೊಂದ್ ಲೀಟರ್ ಹಾಲು, ಅದಕ್ಕೊಂದ್ ಲೀಟರ್ ಹಾಲು ಡೈಲಿ ಇರ್ಲೇಬೇಕು. ಒಂದು ಅಕೌಂಟ್ ಯೂಟ್ಯೂಬ್ ಅಲ್ಲಿ ಒಂದು ಮಾಡಿದ್ದೀನಿ. ಯೂಟ್ಯೂಬ್ ಐತಾ? ಏನು K11 ಗಾಡಿ ರೇಸ್ ಮಾಡಿ ಅಂತ. ಇನ್ಸ್ಟಾದಲ್ಲೂ ಐತೆ ನಮ್ಮ ಪೇಜ್. ಇನ್ಸ್ಟಾದಲ್ಲೂ ಐತಾ? 20K ಆಗೋರು. 20K 20,000 ಫಾಲೋವರ್ಸ್ ಅವರ. ಕೊಲಾಬ್ರೇಷನ್ ಮಾಡ್ಕೋ. ನಿನಗೆ ಬಂತು ಟೈಮು. ಇದ್ರ ಹೆಸರೇನು? ಲಕ್ಷ್ಮಿ. ಈ ಮಟ್ಟಕ್ಕೈತೆ. ನಿಮ್ಮೂರಲ್ಲಿ ಇದೇನಾ ದೊಡ್ಡದು? ಈಗ ದೊಡ್ಡ ಬಂತಿರೋದು. ಓಹೋ, ಏನ್ ಪುಟಾಣಿ ಸಬ್ಸ್ಕ್ರೈಬರ್ಸ್ ಹೊಸ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ. ತೋರ್ಸೋ ಮಕಾನ. ಈ ತರ ವ್ಲಾಗಿಂಗ್ ಯಾವತ್ತೂ ಆಗ್ಲಿಲ್ಲ ಅಲ್ವಾ? ಆಗಿಲ್ಲ, ಖಂಡಿತ ಆಗಿಲ್ಲ. ಹಿಡ್ಕೊಂಡ್ರಲ್ಲ ನನ್ನ ಉಂಟ್ಗಿಂಟ್ ಹೋಗ್ಬಿಟ್ಟೇನು. ನಮ್ನು ವಿಡಿಯೋ ಮಾಡೋಣ. ಓ, ಏನ್ ಹೆಸರು? ರಾಹುಲ್ ಅಂತ. ಅವನ ಹೆಸರು ಹಳ್ಳಿ ಕುಂಚ ಅಂತ, ಇವನ ಹೆಸರು ಹಳ್ಳಿ ಕುಂಚ ಅಂತ. ಓ, ನಮ್ಮ ಅಧ್ಯಕ್ಷರು ಓಡಿಸ್ತಾ ಇದಾರೆ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಈ ಗಾಡಿ ಸುಮ್ನೆ ಶೋಕಿಗೆ ಓಡಾಡಕ್ ಇಟ್ಕೊಂಡಿರೋದು. ಇದರಲ್ಲಿ ಜಾಸ್ತಿ ತೂಕ ಎಳಿಯಕ್ ಆಗೋದಿಲ್ಲ. ಆದ್ರೆ ಡಿಸೈನ್ ನೋಡಬಹುದು ಎಷ್ಟು ಸಕಲಾಗಿ ಮಾಡಿದ್ದಾರೆ ಅಂತ. ಇಲ್ಲಿ ಕಂಪ್ಲೀಟ್ ಮೆಟಲ್ ಚಾಸಿ ಇದೆ. ಇದರಲ್ಲಿ ಚಿಕ್ಕ ವೀಲ್ ಗಳನ್ನ ಹಾಕಿದ್ದಾರೆ. 190 1755P. ಇದು ನೋಡಿದ್ರೆ ಯಾವ್ದೋ ಗಾಡಿ ವೀಲ್ ತರ ಇದೆ. ಇಲ್ಲೆಲ್ಲ ನೋಡಿ ಪಿಕಾಕ್ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ಒಂದು ಫ್ಲಾರ್ ಇದೆ. ನನಗೆ ಇವತ್ತಿನ ತನಕ ಗೊತ್ತಿರ್ಲಿಲ್ಲ ಸುಮ್ನೆ ಸಿಟಿ ಬೀಟ್ಸ್ ಹೊಡೆಯಕ್ಕೂ ಒಂದು ಎತ್ತಿನ ಗಾಡಿ ಇರುತ್ತೆ ಅಂತ. ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟ್ ಬೆಂಕಿ ಹಾಕ. ಆಯ್ತು. ಕರ್ಕೊಂಡು ಮುಂದೆ ಕಾರು ಬೆಲ್ಲ ಬಳಿಗಿಲ್ಲ. ಏನ್ ಬೈ ಇದು? ನಾನು ಹೇಳಲಿಲ್ವಾ ಕೆಳಗಡೆ ನಿಧಾನ ಅಂತ? ಬಿದ್ರ ಏನೇನೋ ಆಗ್ಬಿಡ್ತು. ಅಧಿಕ ಬಿಟ್ರು ಇರಲ್ಲ. ಏನ್ ಆಡ್ಸ್ಬೋದು ಅಂತೀರಾ? ಎಳಿತಲ್ಲ ಅಷ್ಟ್ ಜನ ಕೂತಿದ್ರು. ಎಷ್ಟ್ ಕೆಜಿ ಎಳಿತದ ಇದು? 1 ಟನ್. ಓ, ಚಿಕ್ಕದಕ್ಕೆ 2 ಇದು 4 ದೊಡ್ಡದು 8. ಯಾಕೋ ಬ್ಯಾಡ್ ವರ್ಡ್ಸ್ ಮಾತಾಡ್ತಾ ಇದೀಯ? ನಿಮ್ ತಾತಂಗ್ ಹೇಳ್ತೀನಿ. ಇದು ಹೆಂಗ್ ಗೊತ್ತಾಗುತ್ತೆ ಇದು ಯಾವ್ದು ರಾಮನ ಭೀಮನ ಅಂತ? ಕೊಮ್ ನೋಡಿ ಹೇಳ್ತೀರಾ? ಇವಾಗ ಇವರು ಎತ್ತುಗಳನ್ನ ಕಟ್ಟ ತೋರಿಸ್ತಾ ಇದಾರೆ. ಓ, ಅಷ್ಟೇನಾ? ಹೇಳಿದ್ರೆ ಹೋಗ್ಬಿಡ್ತೀಯ. ಅಪ್ಪು ಇಷ್ಟನಾ? ಹಿಂಗೆ ನಿಂಗೂ ಅಪ್ಪು ಇಷ್ಟನಾ? ಇವನೇ ಕೇಳೋಣ, ನಿಂಗೆ ಯಾರು ಇಷ್ಟ? ಹೀರೋ. ನಮ್ಗೆ ಯಾರು ಇಷ್ಟ ಇಲ್ಲ ಅಣ್ಣ. ನಮ್ಗೆನ ನಾವೇ ಇಷ್ಟ. ನಮ್ಮ ಅಧ್ಯಕ್ಷರು ತೋಟ ನೋಡಿ ಯಾರಾದ್ರು ಹೆಣ್ಣು ಕೊಡೋರಿದ್ರೆ ನೋಡ್ಬಿಟ್ಟು ಹೆಣ್ಣು ಕೊಡಿ. ಯಾರ ಹತ್ತಿರೋ ಈಗ? ಯಾರೋ ಒಬ್ರು ಹತ್ರ ಹೆಸರು ನಂದನ್, ವಯಸ್ಸು 18. 18ಕ್ಕೆ ಹಿಂಗ್ ಮರ ಹತ್ತೈತಿ ಹುಡುಗ. ಅಷ್ಟ್ ಮನೆ ಕಾಂಪೌಂಡ್ ಆರ್ಬೇಡ ಇನ್ ವಯಸ್ಸಾದ್ಮೇಲೆ. ಮುಚ್ಕೊಂಡ್ ನೋಡು. ಇದೀಗ ಬಲಗಡೆ ಮಾಡಿದ್ರೆ ಹಿಡಿದ್ರೆ ಎರಡು ಹಿಡಿದ್ರೆ ಸ್ಟಾಪ್. ಲೆಫ್ಟ್ ಹೋಗ್ಬೇಕಂದ್ರೆ ಲೆಫ್ಟ್ ಹಿಡಿದಿರ್ಬೇಕು. ಒಳ್ಳೆ ಎಕ್ಸರ್ಸೈಸ್ ಆಯ್ತದ ಇದು. ಕಡ ಗಾಡಿ ಇದು, ಕಟ್ಟಿಗೆ ಎತ್ತಿನ ಗಾಡಿ. ಏನ್ ಬಸ್ ಬಸ್ ವಾವ್. ಯಾರ್ದಿದು ಮರ? ಇಲ್ಲಿ ಫ್ರೀ ನಿಮ್ಗೆ 40, ಮೈಸೂರಲ್ಲಿ 60, ಬೆಂಗಳೂರಲ್ಲಿ 70. ಪಬ್ಬಲ್ಲಿ 300. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ. ಹಿಂಗ್ ಕುತ್ಕೋಬೇಕ ರೇಸಲ್ಲಿ. ಇದು ರೇಸ್ಗೆ ಅಂತ ಮಾಡಿರೋ ಗಾಡಿ. ತುಂಬಾ ತೆಳ್ಳಗಿದೆ. ಇದಕ್ಕೆ ಒಂದು 30,000 ರೂಪಾಯಿ ಆಗುತ್ತೆ ರೆಡಿ ಮಾಡಕ್ಕೆ. ನೋಡಿ ನಾನು ಏನ್ ಮಾಡ್ತಾ ಇದೀನಿ ಅಂತ ಹಿಂದೆ ತಿರುಗಿ ನೋಡ್ತಾ ಇದೆ. ಇದರಲ್ಲಿ ಸಾಮಾನು ಇಟ್ಕೊಳಕ್ ಆಗಲ್ಲ, ಜಾಸ್ತಿ ಜನ ನಿಂತ್ಕೊಳಕ್ ಆಗಲ್ಲ. ಒಬ್ರಿಗೆ ಮಾತ್ರ ಮಾಡಿರೋದು.
ಸ್ಲೋ ಅಂದ್ರೆ ಆಗಲ್ಲ ಹೇಳಿ. ಸುಸ್ತಾಗ್ಬಿಡ್ತಾ? ಹೊಡಿರಿ ಹಿಂಗೆ, ಇದೆಲ್ಲ ಹೊಡಿಯಲ್ಲ ನಾವು. ಸುಮ್ಮನೆ ಹಿಂಗೆ ಅನ್ನಿ, ಹಿಂಗೆ ಹೊಡಿಬೇಡಿ. ಐ ಓಡು ಓಡು ಓಡು. AC ರೂಮಲ್ಲಿ ಎಷ್ಟು ಕೆಲಸ ಮಾಡಿದ್ರು ಮಜಾನೇ ಇರಲ್ಲ, ಜೀವನದಲ್ಲಿ ಜಿಗುಪ್ಸೆ. ಇಲ್ಲಿ ನೋಡಿ, ಬಿಸಿಲು ಮಳೆ ಏನಿದ್ರು ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡಿ ಆಗ್ಲೇ ಹೇಳಿದ್ ನಾನು, ಬೇಕಾದ್ರೆ ಕಬ್ಬಿದ್ರೆ ರಾಯಲ್. 10 ಎಕರೆ ಕಬ್ಬಿದ್ರೆ ಸಾಕು, ಜೀವನ ಸೆಟ್ ಅಂತೀರಾ? ಏನು ಹಾಕೋದು ಬೇಡ ಸರ್, ಡೀಸೆಲೇ ಬೇಡ, ಬರೀ ಮೇವು ಕೊಟ್ಟರೆ ಸಾಕು. ನಾವು ತಿಂಡಿ ಹಾಕ್ಲಿ ಹಾಕ್ತಾ ಇರ್ಲಿ, ನಮ್ಮನ್ನ ಸಾಕ್ತಾ ಇರೋದೇ ಅದು. ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ. ಎಷ್ಟು ಕೇಳು ಎಂಗೇಜ್ ಇನ್ನ ಬೈ ಹಿಂಗೆಲ್ಲ ತಪ್ಕೊಬೇಡ, ಅವ್ರು ಬೇರೆ ತರ ಆಗ್ತಾರೆ. ಮಾತು ಕೇಳು. ಗುಡ್. ಅವ್ರದ್ದು ಎಂಗೇಜು, ನೀನು ಊರಲ್ಲಿರೋ ಹುಡುಗಿರ ಜೊತೆ ಎಲ್ಲ ಎಂಗೇಜ್. ನಾನು ನೀನು ಮೀಟ್ ಆಗಿದ್ದು ಈ ವಯಸ್ಸಲ್ಲಿ ಇದ್ದಾಗ. ನಾನು ಹಂಗಿದ್ದೆ, ನೀನ್ ಹಿಂಗಿದ್ದೆ. ನೋಡಿ ಹೆಂಗಾಗ್ಬಿಟ್ಟವನೆ. ಬಾಡಿ ಮಾತ್ರ ಕಂಟ್ರೋಲ್ ತಪ್ಪಿ ಹೀಗೆ ಬೆಳೆದ್ಬಿಟ್ಟಿದೆ ಅಂಕಲ್. ಬ್ರೈನ್ ಬೆಳೆಸೋ ಕಾಂಟ್ರಾಕ್ಟ್ ನಾನ್ ತಗೊಂಡಿದ್ದೀನಿ. ಕಡಪ ಟ್ರಕ್ ಬ್ಲಾಗ್ಸ್ ಅಂತ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾರ ಮಗ ಅವರು ನಮ್ಮ ವಿಡಿಯೋಸ್ ಕಮೆಂಟ್ ಮಾಡಿ ಅವ್ರಿಗೆ ಹೋಗ್ಬಿಟ್ಟು. ನನಗೆ ಗೊತ್ತು ನೀನು ನಾನು ಕನ್ಸ್ಯೂಮ್ ಆಗ್ತಿದ್ಯಲ್ವಾ. ನೈಟ್ ಶಿಫ್ಟ್ ಕೆಲಸ ಮಾಡಿದ್ರೆ ಹಿಂಗೆ ಆಗುತ್ತೆ. ನಿನ್ ಜೊತೆ ಸೇರ್ಕೊಬಿಟ್ಟು ನೈಟ್ ಶಿಫ್ಟ್ ಕೆಲಸನೂ ಮಾಡ್ಬೇಕು, ಡೇ ಶಿಫ್ಟ್ ಕೆಲಸನೂ ಮಾಡ್ಬೇಕು. ಜೀವನನೇ ಹೋಗ್ಬಿಡೈತೆ. ಇದು ಯಾವತ್ತೋ ಗೊತ್ತು ಸರ್ ನನಗೆ. ಟಿಪಿಕಲ್ ಕನ್ನಡಿಗ ಅಂತ. ಇರೋ ಎಲ್ಲೋದು ಪ್ರಿಂಟ್ ಬರೋದು, ಫ್ರಂಟ್ ಕಟ್ ಮಾಡ್ಬಿಟ್ಟು ತರ್ಬೇಕು ಕಣ. ನೀನ್ ಯೂಟ್ಯೂಬ್ ನೋಡಲ್ವೇನಾ? ನೋಡಿದ್ಯಾ? ಟ್ರ್ಯಾಕ್ಟರ್ ವಿಡಿಯೋ ಮಾಡಿದ್ವಿ, ಇವ್ರದ್ದು ಟ್ರ್ಯಾಕ್ಟರ್ ವಿಡಿಯೋ ಮಾಡಿದ್ವಲ್ಲ, ನೋಡಿಲ್ವಾ? ಯಾವಾಗಪ್ಪ ನೋಡಿಲ್ವಪ್ಪ. ಬ್ರೋ ಹೇಳಿ. ಒಳ್ಳೆ ಮಾತಲ್ಲಿ ಫೋನ್ ಇಟ್ರೆ ಸರಿ, ಇಲ್ಲ ಅಂದ್ರೆ ನೀನಿರೋ ಜಾಗಕ್ಕೆ ಹುಡ್ಕೊಂಬಂದು ಓದಿತೀನಿ. 10 ರೂಪಾಯಿ ಆಕ್ಟಿಂಗ್ ಮಾಡು, 1,000 ರೂಪಾಯಿ ಆಕ್ಟಿಂಗ್ ಮಾಡ್ತಾರೆ.